Okay. So good morning to all. Sorry, good afternoon to you all. Okay, and happy Environmental Day. Okay. And one more thing. Yesterday in the previous class, ಏನಾಗಿತ್ತ ನಮ್ದು previous class ದಾಗ? Remembered anybody? Sources. Resources. Okay. ಜಾಯಿನ್ ಆಗತ್ತಾರಿನ ಅದಕ್ಕೆ ಒಂದು 2 ಸೆಕೆಂಡ್ ವೇಟ್ ಮಾಡತ್ತಿದೆ. 2 ಕ್ಲಾಸ್ ಅದಲ್ಲ, ಸೊ ಸ್ವಲ್ಪ ಜಾಯಿನಿಂಗ್ ಸ್ಲೋ ಆಗ್ತಿದೆ. ಒಂದೇ ನಿಮಿಷ, ಇನ್ನೊಂದು 2 ಮಂದಿ ಬರತ್ತಾರ. Okay. So in the previous class, we have seen definition of environmental studies. Okay. And we have seen scope and importance of environmental studies. Okay. Scope and importance of environmental studies and now ನೋಡಿದ್ವಿ in the previous class. Okay. And we have seen multidisciplinary. Right. Next, we have seen multidisciplinary nature of the environment. These 3 topics we have completed in the previous class. Okay. So today we will go for the need. What is why the need of the environmental science? Okay. Okay. So the next topic we are going to see is need for public awareness. Okay. ಪಬ್ಲಿಕ್ ಅವೇರ್ನೆಸ್ ಎದಕ್ ಮಾಡಬೇಕು, ಎನ್ವಿರಾನ್ಮೆಂಟಲ್ ನಮ್ಗೆ ಉಳಿಸ್ಕೋ ಸಲಾಗ ಪಬ್ಲಿಕ್ ಅವೇರ್ನೆಸ್ ಎದಕ್ ಮಾಡಬೇಕು, ಏನ್ ನೀಡ್ ಅದ ಅನ್ನೋದನ್ನ ನಾವೀಗ ನೋಡೋಣ. ಓಕೆ. ಆಸ್ ದ earth's natural resources are rapidly dwindling and our environment is being increasingly degraded by human activities, it is evident that something need to be done. Okay. ಏನಂತಂದ್ರೆ ಅರ್ತ್ ಇನ್ ನ್ಯಾಚುರಲ್ ರಿಸೋರ್ಸಸ್ ಏನದಲ್ಲ, ಅದು ಎನ್ವಿರಾನ್ಮೆಂಟ್ ಹ್ಯೂಮನ್ ಆಕ್ಟಿವಿಟೀಸ್ ಮೇಲೆ ಡಿಪೆಂಡೆಂಟ್ ಅಬೋದ ಅಂತ ಹೇಳಕತ್ತಾನ. ಓಕೆ. ಸೊ ಹ್ಯೂಮನ್ ಆಕ್ಟಿವಿಟೀಸ್ ಹೆಂಗ್ ಹೆಚ್ಚಿಗೆ ಆಗತ್ತದ ಹಂಗ ನ್ಯಾಚುರಲ್ ರಿಸೋರ್ಸಸ್ ಕಮ್ಮಿ ಆಗಕತ್ತದ. ಓಕೆ. ಹ್ಯೂಮನ್ಸ್ ಎಲ್ಲ ಯೂಸ್ ಮಾಡ್ಕೋತಾನ, ಯೂಸ್ ಆತ ಮಿಸ್ಯೂಸ್ ಮಾಡ್ಕೋತಾನ. ಸೊ ನಾವ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ್ಯ ಇಟ್ಟು ಅದನ್ನ ನೋಡ್ಬೇಕು ಅಂತ ಹೇಳಕತ್ತಾನ. ಓಕೆ. ಆಸ್ ದ earth's natural resources are rapidly dwindling and our environment is being increasingly degraded by the human activities. Okay. So human activities ಸಲಾಗ ಎನ್ವಿರಾನ್ಮೆಂಟ್ ಏನಾಗತ್ತದ, ಡಿಗ್ರೇಡ್ ಆಗತ್ತ ಅಂದ್ರೆ ಕಮ್ಮಿ ಆಗತ್ತದ. ಓಕೆ. ಹ್ಯೂಮನ್ ಆಕ್ಟಿವಿಟೀಸ್ ನಿಂತ ನಮ್ದು ಎನ್ವಿರಾನ್ಮೆಂಟ್ ಎಲ್ಲ ನಾಶ ಆಗತ್ತದ. ಓಕೆ. ಸೊ ಅದ್ರ ಸಲಾಗ ಏನ್ ಹೇಳತ್ತಾನ, ನಾವ್ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಏನಾದ್ರೂ ಮಾಡ್ಬೇಕು ಅಂತೇಳಿ ಹೇಳಾಕತ್ತಾನ. ಓಕೆ. ಸೊ ಮೋಸ್ಟ್ ಆಫ್ ಅಸ್ feel that managing all of this is something that a government should do. Okay. ನಾವೆಲ್ಲರೂ ಏನ್ ತಲೆಗೆ ಇಟ್ಕೋತೀವಿ, ಎನ್ವಿರಾನ್ಮೆಂಟ್ ಬಗ್ಗೆ ನೋಡ್ಕೋದು ನಾವೆಲ್ಲ ನೋಡ್ಕೋದಿಲ್ಲ, ಗೌರ್ಮೆಂಟ್ ನೋಡ್ಕೋಬೇಕು ಅಂತ ತಲೆಗೆ ಬರ್ತದ. ಓಕೆ. ಒಂದ್ ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ ನಿಮ್ಗ ಈಗ ನಿಮ್ ಮನಿ ಬಾಜು ಏನಾದ್ರು ಹೊಲ್ಸಾಗಿರ್ತದ. ಓಕೆ. ಏನೋ ಗಾಳಿ ಬಿಟ್ಟೆಲ್ಲ ತಪ್ಪುಳ್ ಬಂದಿರ್ತಾವ. ಸೊ ಏನೋ ಒಂದು ಸರೌಂಡಿಂಗ್ ಏರಿಯಾ ಹೊಲ್ಸಾಗಿರ್ತದ. ಓಕೆ. ಸೊ ಯು ವಿಲ್ ಥಿಂಕ್ ದಟ್ ಗೌರ್ಮೆಂಟ್ ಪೀಪಲ್ಸ್ ಅವ್ರ ಮಾರ್ನಿಂಗ್ ಬರ್ತಾರಲ್ಲ ಸ್ವೀಪಿಂಗ್ ಮಾಡಕ್. ಓಕೆ. ಸ್ವೀಪರ್ಸ್. ಸೊ ಗೌರ್ಮೆಂಟ್ ಪೀಪಲ್ಸ್ ಮುನ್ಸಿಪಾಲಿಟಿದವ್ರು ಬರ್ತಾರಲ್ಲ. ಓಕೆ. ಅವ್ರು ಬಂದ ಸ್ವಚ್ಛ ಮಾಡ್ಬೇಕ ಅಂತ ಹೇಳಿ ನೀವು ತಲೆಗೆ ಇಟ್ಕೋತೀರಿ. ಓಕೆ. ಅಲ್ಲಿ ಆದ್ರೆ ಅದು ಹೊಲ್ಸೆಲ್ಲ ಕ್ಲೀನ್ ಮಾಡಂಗಿಲ್ಲ, ಅವರೇ ಬರ್ಬೇಕ ಅವರೇ ಮಾಡ್ಬೇಕ ಅಂತ ನೀವು ತಲೆಗೆ ಇಟ್ಕೊಂಡ್ಕೋತೀರಿ. ವೈ? ಓಕೆ. ಇಟ್ಸ್ ಯುವರ್ ಸರೌಂಡಿಂಗ್, ಇಟ್ಸ್ ಯುವರ್ ಹೋಮ್, ಯು ಶುಡ್ ಬಿ ಮೋರ್ ಕೇರ್ಫುಲ್ ದಟ್ ಇಟ್ ಶುಡ್ ಬಿ ಕ್ಲೀನ್. ಓಕೆ. ನೀವು ಮಾಡಿದ್ರೆ ಏನ್ ತಪ್ಪಿಲ್ಲ, ಬರೀ ಗೌರ್ಮೆಂಟ್ ದವರೇ ಮಾಡ್ಬೇಕಂತ ಏನಿಲ್ಲ, ಇವನ್ ನೀವ್ನು ಅದನ್ನ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ಓಕೆ. ಸೊ ನಾವೇನ್ ಎಲ್ಲಾರು ಏನ್ ತಿಳ್ಕೊಂಡಿವಿ, ಏನ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಅದ ಎಲ್ಲಾನು ಗೌರ್ಮೆಂಟ್ ಮಾಡ್ಬೇಕು ಅಂತ ತಿಳ್ಕೊಂಡಿವಿ. ಓಕೆ. ಬಟ್ ಹಂಗೇನಿಲ್ಲ. ಓಕೆ. ಸೊ ನಾವು ಅದನ್ನ ಮಾಡ್ಬೋದು ಅಂತ ಹೇಳ್ತಾನೆ. ಅದನ್ನ ಹೇಳಾಕತ್ತಾನ ನೋಡ್ರಿ. ನೆಕ್ಸ್ಟ್ ಪಾಯಿಂಟ್, ವಾಟ್ ಇಫ್ ವಿ ಗೋ endaring our environment, there is no way in which the government can perform all these cleanup functions. ಓಕೆ. ಅಂದ್ರೆ ನಾವ್ ಯಾಕೆ ಮಾಡ್ಬಾರ್ದು, ನಾವು ಅದನ್ನ ಮಾಡ್ಬೋದು, ಬರೀ ಗೌರ್ಮೆಂಟೇ ಮಾಡ್ಬೇಕಂತ ಏನಿಲ್ಲ. ನಿಮ್ ಎಲ್ಲಾ ಮಾಡ್ಬೇಡ್ರಿ, ನಿಮ್ ಸರೌಂಡಿಂಗ್ ನೀವ್ ಮಾಡ್ಕೋರಿ, ನಿಮ್ದ
ಈಗ ನೋಡ್ರಿ ನಿಮ್ ಮನಿ ನೀವು ಸ್ವಚ್ಛ ಇಟ್ಕೊಂಡ್ರಿ ಅಂತ ತಿಳ್ಕೊಳಿ. ಓಕೆ, ನಿಮ್ ಬಾಜು ಮನಿದವ್ರು ಅವ್ರು ಸ್ವಚ್ಛ ಇಟ್ಕೊಂಡ್ರು, ಒಂದ್ ಕಾಲನಿ ಒಳಗ ಅವ್ರೆಲ್ಲಾ ಸ್ವಚ್ಛ ಇಟ್ಕೊಂಡ್ರು. ಸೊ ಒಂದ್ ಮನಿನಿಂದ ಒಂದ್ ಕಾಲನಿ ಕ್ಲೀನ್ ಆಗ್ತದ, ಒಂದ್ ಕಾಲನಿಂದ ಬಹಳಷ್ಟು ಕಾಲನಿ ಕ್ಲೀನ್ ಆಗ್ತಾವ. ಸೊ ಒಂದ್ ಏರಿಯಾ ಕ್ಲೀನ್ ಆಗ್ತದ, ಒಂದ್ ಊರ್ ಕ್ಲೀನ್ ಆಗ್ತದ, ಸೊ ಒಂದ್ ಸ್ಟೇಟ್ ಇರ್ಬೋದು ಹಂಗ. ಸೊ ವರ್ಲ್ಡ್ ನಾಗ ಕ್ಲೀನೆಸ್ ನ ಆಗ್ತದ ಅಂತ ಹೇಳ್ತಾನೆ. ಸೊ ಎವ್ರಿ ಸಿಟಿಜನ್, ಎವ್ರಿ ಪರ್ಸನ್, ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ರೆಸ್ಪಾನ್ಸಿಬಲ್ ಫಾರ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ತಾನೆ. ಓಕೆ, ಸೊ ನಾವನೇ ಮಾಡ್ಬೇಕು ಅದನ್ನ, ಗೌರ್ಮೆಂಟ್ ಬಂದು ಅದನ್ನ ಕ್ಲೀನ್ ಅಪ್ ಮಾಡ್ಬೇಕು ಅಂತ ನಮ್ ತಲೆಯಾಗ ಇಟ್ಕೊಂಡು ಕುಂದ್ರಬಾರ್ದು ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ಥಿಂಗ್ ಇಸ್, just a second, we'll go for the next slide. Okay, so next slide he is saying that it is the prevention of environment degradation that must become a part of our lives ಅಂತ ಹೇಳಕತ್ತಾನ. ಓಕೆ, ಸೊ ಎನ್ವಿರಾನ್ಮೆಂಟ್ ನ ಡಿಗ್ರೇಷನ್ ಅಂತಂದ್ರೆ ಹಾಳಾಗೋದನ್ನ. ಓಕೆ, ಸೊ ಅದನ್ನ ಪ್ರಿವೆಂಟ್ ಮಾಡೋದು ನಮ್ದು ಲೈಫ್ ನಾಗಿಂದ ಒಂದು ಪಾರ್ಟ್ ಆಗ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನಮ್ ಲೈಫ್ ನಾಗ ನಮ್ದು ಎನ್ವಿರಾನ್ಮೆಂಟಲ್ ನ ಕಾಪಾಡ್ಲಕ್ಕ, ಓಕೆ, ಅಥವಾ ಪ್ರಿವೆನ್ಷನ್ ಮಾಡಕ್ಕ ಅದು ನಮ್ ಲೈಫ್ ನಾಗಿಂದ ಒಂದು ಪಾರ್ಟ್ ಆಗ್ಬೇಕು ಅಂತ ಹೇಳ್ತಾನೆ. ಇಟ್ ಇಸ್ ದ ಪ್ರಿವೆನ್ಷನ್ ಆಫ್ it is a prevention of environmental degradation that must become a part of our lives. Okay, so environment ಅನ್ನ ಕಾಪಾಡೋದು ನಮ್ದೊಂದು ಪಾರ್ಟ್ ಆಗ್ಬೇಕು ಅಂತ ಹೇಳಕತ್ತಾರ. ಓಕೆ, just for any reason prevention is better than cure. Protecting of environment is economically more valuable than cleaning up once it is damaged. Okay, ನೀವು ಅಂತಿರಲ್ಲ ಯಾವ್ದಾದ್ರು ಡಿಸೀಸ್ ಬಂದ ಮೇಲೆ ಕ್ಯೂರ್ ಆಗಕ್ಕಿಂತ ಬರ್ಲಾರ್ದಂಗ್ ನೋಡ್ಕೋಬೇಕಂತೀವಲ್ಲ, ದಟ್ ಇಸ್ ಅಬೌಟ್ ದ ಹೆಲ್ತ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂತೀವಿಲ್ಲ, ಬರ್ಲಾರ್ದಂಗ ನೋಡ್ಕೋಬೇಕು. ಬಂದ್ಮೇಲೆ ಕ್ಯೂರ್ ಮಾಡೋದು ಎಷ್ಟ್ ಕಷ್ಟ ಆಗ್ತದೆ, ಹಂಗ ನಾವ್ ಬರ್ಲಾರ್ದಂಗ್ ನೋಡ್ಕೋಬೇಕಂತ ಹೇಳಿ ನಾವ್ ಹೆಂಗ್ ಅಂತೀವಲ್ಲ, ಲೈಕ್ ಪ್ರೆಸೆಂಟ್ ಸಿಚುವೇಶನ್ ಕೊರೋನಾ ಬಂದ್ಮೇಲೆ ನಾವು ಏನಂತಾರ ರಿಕವರ್ ಆಗೋದ್ ಎಷ್ಟ್ ತ್ರಾಸ ಆಗ್ತದೆ, ಬಟ್ ಬರ್ಲಾರ್ದಾಗ ನಾವು ಪ್ರಿವೆನ್ಷನ್ ಹೆಂಗ್ ಮಾಡ್ಕೋಗತ್ತೀವಲ್ಲ, ಹಂಗ ಎನ್ವಿರಾನ್ಮೆಂಟ್ ನಮ್ದ ಕ್ಲೀನ್ ಅಪ್ ಮಾಡಕ್ಕಿಂತ ಅದು ಡ್ಯಾಮೇಜ್ ಆಗದನ್ನ ನಾವು ತಡಿಬೇಕಂತ ಹೇಳ್ತಾನೆ. ಓಕೆ, ನಾ ಅದನ್ನ ಹೊಲ್ಸೆಲ್ಲ ಚಲ್ಲಿ ಮತ್ತ ಆಮೇಲೆ ಕ್ಲೀನ್ ಮಾಡಕ್ಕಿಂತ ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಾನೆ. ಓಕೆ, ಸೊ ಹೌ ವಿ ಆರ್ ಸೇಯಿಂಗ್ ದಟ್ ಅಂಡ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಸೊ ಹೊಲಸ್ ಮಾಡೋದನ್ನ ತಡೆಗಟ್ಟಬೇಕು, ಆಫ್ಟರ್ ಮಾಡಿ ಅದನ್ನ ಕ್ಲೀನ್ ಅಪ್ ಮಾಡಕ್ಕಿಂತ ಅದನ್ನ ನಾವು ಪೈಲಾನೆ ಪ್ರಿವೆನ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾನೆ. ಓಕೆ, ಸೊ ಇಂಡಿವಿಜುವಲಿ ವಿ ಕ್ಯಾನ್ ಪ್ಲೇ ಮೇಜರ್ ರೋಲ್ ಇನ್ ದ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್. ಸೊ ಎಲ್ಲಾ ಇಂಡಿವಿಜುವಲ್ ಪರ್ಸನ್ ಆನ್ ದ ಅರ್ತ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಎನ್ವಿರಾನ್ಮೆಂಟಲ್ ಮ್ಯಾನೇಜ್ಮೆಂಟ್. ಸೊ ಎನ್ವಿರಾನ್ಮೆಂಟ್ ಮ್ಯಾನೇಜ್ ಮಾಡೋದ ಎಲ್ಲಾ ಪರ್ಸನ್ ಇಂದ ಕೆಲಸ ಅಂತೇಳಿ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್ ಹಿಯರ್. Just a second. Okay, we can reduce wastage of natural resources and we can act as watchdogs that informs the government about source that lead to the population and degradation of the environment. So ನಾವೇನದ ಎನ್ವಿರಾನ್ಮೆಂಟ್ ಬಗ್ಗೆ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ವಾಚ್ ಡಾಗ್ ಆಗಿರ್ಬೇಕಂತ ಹೇಳಕತ್ತಾನ. ಅಂದ್ರೆ ನಾವೊಂದ್ ಕಾಯ್ಬೇಕು, ಯಾವುದೇ ರೀತಿ ಎನ್ವಿರಾನ್ಮೆಂಟಲ್ ಏನಾದ್ರು ಹಾಳಾಗಕತ್ತಿತ್ತಂದ್ರೆ ನಾವ್ ಅದನ್ನ ನೋಡ್ಕೋತಿರ್ಬೇಕ, ನಿಮ್ ಸರೌಂಡಿಂಗ್ ಆಗ್ಲಿ. ಓಕೆ, ಇಲ್ಲಾಂದ್ರೆ ಯಾರಾದ್ರೂ ಏನಾದ್ರು ಹಾಳು ಮಾಡಾಕತ್ತಿದ್ರು, ಯಾರಾದ್ರೂ ಗಿಡ ಕಡಾಕತ್ತಿದ್ರು, ಏನೇ ಎಕ್ಸಾಂಪಲ್ ರಿಲೇಟೆಡ್ ಟು ಏನೇ ಎಕ್ಸಾಂಪಲ್ ಇರಲಿ ಎನ್ವಿರಾನ್ಮೆಂಟ್, ನಾವು ವಾಚ್ ಡಾಗ್ ಆಗಿ ಅದನ್ನ ನೋಡ್ಕೊಂಡಿರ್ಬೇಕು. ಹಂಗ ಏನಾದ್ರು ಅನ್ಸಿತ್ತು ಅಂತಂದ್ರೆ ನಾವು ಗೌರ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ಬೇಕು. ಓಕೆ, ಸೊ ಇನ್ಫಾರ್ಮ್ ಮಾಡಿ ಇಲ್ಲ ಎನ್ವಿರಾನ್ಮೆಂಟಲ್ ಡಿಗ್ರೇಷನ್ ಆಗಾಕತ್ತದ ಅಂತ ಹೇಳಿ ಓಕೆ ನೀವು ಇನ್ಫಾರ್ಮೇಶನ್ ಮಾಡ್ಬೇಕಂತ ಅದನ್ನ. ಸೊ ನ್ಯಾಚುರಲ್ ರಿಸೋರ್ಸಸ್ ನ ಯಾರಾದ್ರೂ ವೇಸ್ಟ್ ಮಾಡಾಕತ್ತಿದ್ರು ಅಂತಂದ್ರೆ ಅದನ್ನ ನಾವು ವಾಚ್ ಡಾಗ್ ಆಗಿ ಅದನ್ನ ನೋಡ್ಕೊಂಡು ವಿ ಹ್ಯಾವ್ ಟು ಇನ್ಫಾರ್ಮ್ ದ ಗವರ್ಮೆಂಟ್ ದಟ್ ದ ಎನ್ವಿರಾನ್ಮೆಂಟಲ್ ಡಿಗ್ರೇಷನ್ ಇಸ್ ಗೋಯಿಂಗ್ ಆನ್ ಅಂತ ಹೇಳಿ ನಾವು ಇನ್ಫಾರ್ಮೇಶನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾನೆ. ಓಕೆ, ಅದನ್ನ ಮಾಡ್ಬೇಕಂದ್ರೆ ಫಸ್ಟ್ ನೀವು ಬ್ಯಾರೆದವ್ರಿಗೆ ವಾಚ್ ಡಾಗ್ ಆಗ್ಬೇಕಂತಂದ್ರೆ ಫಸ್ಟ್ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ದಟ್ ಅಂತ ನೀವು ಅದನ್ನ ಹಾಳು ಮಾಡ್ಬಾರ್ದು. ಓಕೆ, ಬಿಕಾಸ್ ಅಲ್ಲಿ ಕ್ವಶನ್ ಬರ್ತದೆ, ನೀನೇ ಮಾಡ್ತೀಯಲ್ಲೋ ನಾ ಯಾಕೆ ಮಾಡ್ಬಾರ್ದು ಅಂತ ಕೇಳ್ತಾರೆ. ಓಕೆ, ವೆನ್ ಯು ಆರ್ ಇನ್ಫಾರ್ಮಿಂಗ್ ಅಬೌಟ್ ಸಮ್ ಒನ್ ಟು ದ ಎನ್ವಿರಾನ್ಮೆಂಟ್, ಅವಾಗ ಅವ್ರು ಅದನ್ನ ನೀವು ಇನ್ಫಾರ್ಮ್ ಮಾಡ್ಬೇಕಂದ್ರೆ ಫಸ್ಟ್ ಯು ಶುಡ್ ಬಿ ಇನ್ ದಟ್ ರೂಲ್. ಓಕೆ, ನಾ ಎನ್ವಿರಾನ್ಮೆಂಟಲ್ ಹಾಳು ಮಾಡಾಕತ್ತಿಲ್ಲ ಅನ್ನೋದ್ ರೂಲ್ ನಾಗ ನೀವು ಪರ್ಫೆಕ್ಷನ್ ಇದ್ರೆ ನೀವು ನೆಕ್ಸ್ಟ್ ಬ್ಯಾರೆದವರಿಗೆ ನೀವು ವಾಚ್ ಡಾಗ್ ಆಗ್ಬೋದು. ಇಲ್ಲ ನೀವು ವಾಚ್ ಡಾಗ್ ಆಗಿ ಬ್ಯಾರೆದವ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ಕೊಡಾಕತ್ರಿ ಅಂತಂದ್ರೆ ದೇ ವಿಲ್ ಆಸ್ಕ್ ಯು ಅ ಕ್ವಶನ್, ನೀ ಮಾಡಾಕತ್ತಿ ನಾ ಯಾಕೆ ಮಾಡ್ಬಾರ್ದು ಅಂತ. ಓಕೆ, ಥಿಂಗ್ ಇಸ್ ಇಂಡಿವಿಜುವಲ್ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಂಡ್ ನೀವು ಒಂದ್ಸತಿ ರೆಸ್ಪಾನ್ಸಿಬಲ್ ಆದ್ಮೇಲೆ ಬೇರೆದವ್ರ ಬಗ್ಗೆ ಓಕೆ ಎಲ್ಲಾದ್ರೂ ನ್ಯಾಚುರಲ್ ರಿಸೋರ್ಸಸ್ ಹಾಳಾಗಕತ್ತಂದ್ರ ಅಲ್ಲಿ ನೀವು ಅದ್ರದ್ದು
ಇನ್ಫಾರ್ಮೇಶನ್ ನ ಗೌರ್ಮೆಂಟ್ ಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಓಕೆ, ದಿಸ್ ಕ್ಯಾನ್ ಓನ್ಲಿ ಬಿ ಮೇಡ್ ಪಾಸಿಬಲ್ ಥ್ರೂ ದ ಪಬ್ಲಿಕ್ ಅವೇರ್ನೆಸ್. ಓಕೆ, ಸೊ ಪಬ್ಲಿಕ್ ಅವೇರ್ನೆಸ್ ಮಾಡಿದ್ಮೇಲೆ ನಾವು ಇದ್ರ ಬಗ್ಗೆ ನಾವೆಲ್ಲರೂ ಕಾಪಾಡ ಎನ್ವಿರಾನ್ಮೆಂಟ್ ನ ಕಾಪಾಡಬಹುದು ಅಂತ ಹೇಳಕತ್ತಾನ. ಓಕೆ, ನೆಕ್ಸ್ಟ್ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಹೆಂಗ್ ಮಾಡ್ತೀರಿ ನೀವು ಎನ್ವಿರಾನ್ಮೆಂಟಲ್ ಕಾಪಾಡ್ಬೇಕಂತಂದ್ರೆ ಪಬ್ಲಿಕ್ ಅವೇರ್ನೆಸ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ಪಬ್ಲಿಕ್ ಅವೇರ್ನೆಸ್ ಅಂದ್ರೆ ಹೆಂಗ್ ಮಾಡ್ತೀರಿ ಅಂತ ಹೇಳಿ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಾಕತ್ತಾನೆ. ಮಾಸ್ ಮೀಡಿಯಾ ಸಚ್ ಆಸ್ ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್ ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸ್ ದ ಪಬ್ಲಿಕ್ ಆಪ್ಷನ್. ಓಕೆ, ಮಾಸ್ ಮೀಡಿಯಾ ಲೈಕ್ ನ್ಯೂಸ್ ಪೇಪರ್ ನಾಗ ನೀವು ಆಡ್ ಕೊಡ್ಬೋದು, ರೇಡಿಯೋ ಒಳಗೆ ಏನೋ ಒಂದು ಸಾಂಗ್ ಮುಖಾಂತರ ಹಾಡಿ, ಓಕೆ, ಆಡಿಯೋ ಮಾಡಿ ಏನೋ ಒಂದು ಬೆಸ್ಟ್ ಆಡಿಯೋ ಮಾಡಿ ಅಥವಾ ಒಂದು ಬೆಸ್ಟ್ ಆಡ್ ಮಾಡಿ ಎನ್ವಿರಾನ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಕೊಡ್ಬೋದು. ಓಕೆ, ಇಲ್ಲ ಅಂತಂದ್ರೆ ಟೆಲಿವಿಷನ್ ನಾಗ ನೋಡ್ರಿ ನೀವು ಗುಡ್ ಆಡ್ ಮಾಡ್ಬೋದು ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟ್, ಒಂದು ಆಡ್ ಮಾಡ್ಬೋದು, ವಿಡಿಯೋ ಮಾಡ್ಬೋದು. ಓಕೆ, ಮಿನಿ ಏನಂತಿಲ್ಲ ನೀವು ಮಿನಿ ವಿಡಿಯೋಸ್ ಅಂತ ಕರಿತಾರಲ್ಲ, ಏನು ಶಾರ್ಟ್ ಫಿಲ್ಮ್ಸ್. ಓಕೆ, ಶಾರ್ಟ್ ಫಿಲ್ಮ್ಸ್ ಗಳು ಮಾಡ್ಬೋದು, ಅಂತವೆಲ್ಲ ಮಾಡಿ ಅವೇರ್ನೆಸ್ ನ ನೀವು ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ಹಂಗ ನ್ಯೂಸ್ ಪೇಪರ್, ರೇಡಿಯೋ, ಓಕೆ, ಆಮೇಲೆ ಟೆಲಿವಿಷನ್ ಇವೆಲ್ಲ ಮಾಡೋದ್ರಿಂದ, ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗೋದೆಲ್ಲ ಸ್ಟಿಕ್ಕರ್ಸ್ ಹಚ್ಬೇಕು ರಿಲೇಟೆಡ್ ಟು ದ ಎನ್ವಿರಾನ್ಮೆಂಟ್, ಹಿಂಗ್ ಮಾಡಕತ್ತದೆ, ಹಿಂಗ್ ಆಗಾಕತ್ತದ, ಇದನ್ನ ಹಿಂಗ್ ಮಾಡಿದ್ರೆ ನಾವು ತಡೆಗಟ್ಬೋದು, ಹಂಗೆಲ್ಲ. ಸೊ ಒಂದು ಆರ್ಟಿಕಲ್ಸ್ ಮಾಡ್ಬೋದು. ಓಕೆ, ಸೊ ಹಿಂಗೆಲ್ಲ ಮಾಡಿ ಪಬ್ಲಿಕ್ ಅವೇರ್ನೆಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, however someone has to bring this about. ಓಕೆ, ಯಾರಾದ್ರೂ ಒಬ್ರು ಮುಂದ್ ಬಂದು ಇದನ್ನ ಮಾಡೇಬೇಕು. ಓಕೆ, ಇಸ್ ಎಸೆನ್ಷಿಯಲ್ ಅಂತ ಹೇಳ್ಬೋದು. ನಾವು ದ ಪ್ರೆಸೆಂಟ್ ಸಿಚುವೇಶನ್ ಬರೀಬೇಕು, ನಾವು ಮುಂದ್ ಬಂದಿದ್ರನ್ನ ಮಾಡೇಬೇಕಂತ ಹೇಳ್ತಾನೆ. ಓಕೆ, ಇಫ್ ಈಚ್ ಆಫ್ ಅಸ್ ಫೀಲ್ ಸ್ಟ್ರಾಂಗ್ಲಿ ಅಬೌಟ್ ದ ಎನ್ವಿರಾನ್ಮೆಂಟ್, ದ ಪ್ರೆಸ್ ಅಂಡ್ ಮೀಡಿಯಾ ವಿಲ್ ಟೇಕ್ ಅವರ್ ಎಫರ್ಟ್ಸ್. ಓಕೆ, ಈಗ ನೀವು ಯಾರೋ ಒಬ್ರು ಮುಂದ್ ಮಾಡ್ಬೇಕಂತ ಬಂದ್ರಿ ಅಂತಂದ್ರೆ ನಿಮಗ ಪ್ರೆಸ್ ಮೀಡಿಯಾದವ್ರೆಲ್ಲಾರು ನಿಮ್ದು ಎಫೆಕ್ಟಿಗೆ ಸಾಥ್ ಕೊಡ್ತಾರ ಅಂತ ಹೇಳ್ಬೋದು. ಓಕೆ, ನೀವು ನೋಡ್ರಿ ಎಲ್ಲಿ ಅಂತಂದ್ರ ನೀವೇನೋ ಒಂದ್ 10 ಮಂದಿ ಕೂಡಿ ಗಿಡ ಹಚ್ಚಕ್ ಹೋದ್ರಿ ಅಂತ ತಿಳ್ಕೊರಿ. ಓಕೆ, ಗಿಡ ಹಚ್ಚಕ್ ಹೋದ್ರಿ ಅಂತಂದ್ರೆ ಒಬ್ವಿಯಸ್ಲಿ ನೀವು ಅಲ್ಲಿ ನ್ಯೂಸ್ ದವರಿಗೆ, ಮಾಸ್ ಮೀಡಿಯಾದವರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಅವ್ರು ಬರ್ತಾರೆ. ಓಕೆ, ದೇರ್ ಆರ್ ಸಮ್ ಪೀಪಲ್ಸ್ ಹೂ ಆರ್ ಪ್ಲಾಂಟಿಂಗ್ ದ ಟ್ರೀಸ್ ಅಂತ ನ್ಯೂಸ್ ಪೇಪರ್ ನ ಹಾಕ್ತಾರೆ. ಓಕೆ, ಆಮೇಲೆ ಲೈಕ್ ನ್ಯೂಸ್ ನಾಗ ಹೇಳ್ತಾರೆ. ಓಕೆ, ಸೊ ಹಂಗ ಅವರು ನಿಮ್ ಬಗ್ಗೆ ನಿಮ್ದು ಒಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತಂದ್ರೆ ನಿಮ್ ಬಗ್ಗೆ ಅದನ್ನ ನಾಟ್ ಓನ್ಲಿ ನಿಮ್ ಬಗ್ಗೆ ಅಂತ ಅಲ್ಲ, ನಿಮ್ ಬಗ್ಗೆ ಮಾಡ್ಬೇಕಂತ ಮಾಡ್ಬಾರ್ದು. ಸೊ ಎನ್ವಿರಾನ್ಮೆಂಟ್ ಬಗ್ಗೆ ಹಿಂಗ್ ಮಾಡಾಕತ್ತಾರ ಅವರು ಸಪೋರ್ಟ್ ಕೊಡ್ತಾರ ಅಂತ ಹೇಳಕತ್ತಾನ. ಓಕೆ, ನಾಟ್ ಓನ್ಲಿ ದ ಮೀಡಿಯಾಸ್. ಓಕೆ, ಬರೀ ಮೀಡಿಯಾಸ್ ಅಷ್ಟೇ ಅಲ್ಲ, ಪೊಲಿಟಿಷಿಯನ್ಸ್. ಓಕೆ, ನೀವು ನೋಡ್ರಿ ಪೊಲಿಟಿಷಿಯನ್ಸ್ ಅವರಿಗೆ ತಮ್ಮ ಹೆಸರು ಬರ್ಬೇಕಾಗಿರ್ತದ. ಓಕೆ, ಸೊ ನೀವು ಹೋಗಿ ಪೊಲಿಟಿಷಿಯನ್ಸ್ ಗೆ ಅಪ್ರೋಚ್ ಆದ್ರಿ ಅಂತ ತಿಳ್ಕೊರಿ, ಅವ್ರ ಏನ್ ಮಾಡ್ತಾರ, ಇವ ಒಂದ್ ಕೆಲಸ ಮಾಡಾಕತ್ತಾನ, ನಂದು ಹೆಸರು ಬರ್ತದ ಅಂತ ಹೇಳಿ. ಸೊ ಅವ್ರು ಏನ್ ಮಾಡ್ತಾರೆ, ಹೋಗಿ ನಿಮಗೂ ಒಂದ್ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ. ಓಕೆ, ಅವ್ರದ್ದು ಹೆಸರು ಆದಂಗ ಆಗ್ತದೆ, ನಿಮಗೂ ಸಪೋರ್ಟ್ ಬಂದಂಗ ಆಗ್ತದೆ. ಸೊ ಅವರು ನಿಮಗ್ ಸಪೋರ್ಟ್ ಕೊಡ್ತಾರ ಅಂತ ಹೇಳಕತ್ತಾನ. ಓಕೆ, ಇವನ್ ಪೊಲಿಟಿಷಿಯನ್ ಇನ್ ಅನ್ ಡೆಮೋಕ್ರಸಿ ಆಲ್ವೇಸ್ ರೆಸ್ಪಾಂಡ್ ಪಾಸಿಟಿವ್ ಟು ಅ ಸ್ಟ್ರಾಂಗ್ ಪಬ್ಲಿಕ್ಲಿ ಸಪೋರ್ಟೆಡ್ ಮೂವ್ಮೆಂಟ್ಸ್. ಪಬ್ಲಿಕ್ ಏನ್ ಸಪೋರ್ಟ್ ಮಾಡಿರ್ತಾರ ಅದು ಅವರು ರೆಸ್ಪಾನ್ಸ್ ಕೊಡ್ತಾರ ಅಂತ. ಅಂದ್ರೆ ನೀವು ಮುಂದ್ ಆಗಿ ಮಾಡಕತ್ರಿ ಅಂತಂದ್ರೆ ಎಲ್ಲಾ ಕಡೆಯಿಂದ ನಿಮ್ಗ ರೆಸ್ಪಾನ್ಸ್ ಬರ್ತದ ಅಂತ ಹೇಳ್ತಾನೆ. ಲೈಕ್ ಮೀಡಿಯಾ ಇರ್ಬೋದು, ಓಕೆ, ಪ್ರೆಸ್ ದವ್ರು ಇರ್ಬೋದು, ಟೆಲಿವಿಷನ್ ದವ್ರು ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಇವನ್ NGOs ಅವ್ ಇರ್ತಾವ ನೋಡ್ರಿ. ಓಕೆ, ದಸ್ ಇವನ್ NGOs ಬಗ್ಗೆ ಹೇಳಾಕತ್ತಾನ. ಓಕೆ, ದಸ್ NGOದವ್ರು ಇರ್ತಾರೆ, ಎನ್ವಿರಾನ್ಮೆಂಟಲ್ ರಿಲೇಟೆಡ್ NGOs ದವ್ರು ಇರ್ತಾರೆ. ಅವರು ನಿಮಗ ಅಲ್ಲಿ ನೀವು ಜಾಯಿನ್ ಆದ್ರಂದ್ರೆ ಅವರು ನಿಮಗ ಇನ್ಫ್ಲೂಯೆನ್ಸ್ ಕೊಡ್ತಾರ, ಸಪೋರ್ಟ್ ಕೊಡ್ತಾರ ಅಂತ ಹೇಳ್ತಾನೆ. ಓಕೆ, ವಿ ಆರ್ ಲಿವಿಂಗ್ ಆನ್ ಸ್ಪೇಸ್ಶಿಪ್ ಅರ್ತ್ ವಿತ್ ಅ ಲಿಮಿಟೆಡ್ ಸಪ್ಲೈ ಆಫ್ ರಿಸೋರ್ಸಸ್. ಓಕೆ, ನಮ್ದ ಹೆಂಗದ ಅಂತಂದ್ರ ಲಿಮಿಟೆಡ್ ಅದ ಎಲ್ಲಾನು. ನಮ್ ನ್ಯಾಚುರಲ್ ರಿಸೋರ್ಸ್ ಏನದಲ್ಲ ಲಿಮಿಟೆಡ್ ಆಗತ್ತದ. ಹ್ಯೂಮನ್ಸ್ ಬಹಳಷ್ಟು ಅದಾರ, ಮೀನ್ಸ್ ಪಾಪ್ಯುಲೇಷನ್ ಬಹಳ ಆಗತ್ತದ, ಬಟ್ ನ್ಯಾಚುರಲ್ ರಿಸೋರ್ಸಸ್ ಏನದಲ್ಲ ಕಮ್ಮಿ ಅದ, ಲಿಮಿಟೆಡ್ ಅದ. ಸೊ ಅದಕ್ಕೆ ಈಚ್ ಆಫ್ ಅಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪ್ರೆಡಿಂಗ್ ದ ಮೆಸೇಜ್ ಟು ಆಸ್ ಮೆನಿ ಆಸ್ ಪಾಸಿಬಲ್. ಸೊ ಇಲ್ಲಿ ನಾವು ಎಲ್ಲಾರಿಗೂ ಮೆಸೇಜ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಈಸ್ ದ ಥಿಂಗ್ ಹೌ ವಿ ಶುಡ್ ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್. ಓಕೆ, ಅಂಡ್ ಇಟ್ಸ್ ಮಸ್ಟ್ ಅಂಡ್ ಶುಡ್. ಓಕೆ, ನೀವು ಎನ್ವಿರಾನ್ಮೆಂಟ್ ನ ಈಗ ಪ್ರೊಟೆಕ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಮನೆ ಹೇಳಿದ ಕ್ಲಾಸ್ there is a situation where we are not able to survive. ಓಕೆ, ಈಗ ನೋಡ್ರಿ ಆಕ್ಸಿಜನ್ ಕಮ್ಮಿ ಬೀಳಾಗತ್ತಾವ, ಬೇರೆ ಬೇರೆ ಕಡೆಯಿಂದೆಲ್ಲ ಆಕ್ಸಿಜನ್ ತಗೋಕತ್ತೀರಿ. ಓಕೆ, ದಟ್ ಈಸ್ ಬಿಕಾಸ್ ಅಬೌಟ್ ದ ಎನ್ವಿರಾನ್ಮೆಂಟ್. ಓಕೆ, ನಾವೆಲ್ಲ ಗಿಡಗಳು ಕಡೆದ್ ಹಾಕಿದ್ವಿ, ಫರ್ನಿಚರ್ಗಳು ಮಾಡಿದ್ವಿ, ಪೇಪರ್ಸ್ ಮಾಡಿದ್ವಿ. ಸೊ ಇವೆಲ್ಲ ನಾವು ಎನ್ವಿರಾನ್ಮೆಂಟಲ್ ಹಾರ್ಡ್ ಮಾಡತ್ತೀವಿ. ವಿ ಆರ್ ಇನ್ ಅ situation that we are not able to get the oxygen here. Okay, in the present situation ಹಂಗ ಮುಂದೆನೂ ಬರ್ತದ, ನಮಗ್ ವಾಟರ್ ಸಿಗಂಗಿಲ್ಲ, ಫುಡ್ ಸಿಗಂಗಿಲ್ಲ,
ನಿಮಗೆ ವಾಟರ್ ಫುಡ್ ಗಾಳಿನೇ ಇಲ್ಲ ಅಂತಂದ್ರೆ ಬದುಕ್ತಿರಲ್ಲಿ. ಓಕೆ, ಸೊ ಸಚ್ ಸಿಚುವೇಶನ್ ಮೇ ಅರೈಸ್. ಸೊ ಅದನ್ನ ನಾವು ಹೀಗೆ ತಡೆಗಟ್ಟಬೇಕು. ಓಕೆ, ಇದನ್ನ ನಾವು ಪಬ್ಲಿಕ್ ಅವೇರ್ನೆಸ್ ಮಾಡ್ಬೇಕು. ಎಲ್ಲಾರು ನೋಡಿ, ನೀವೇ ಒಂದ್ ಸ್ವಲ್ಪ ಮಂದಿ ಜಾಯ್ನ್ ಆಗ್ರಿ. ಎಲ್ಲಾರು ಒಬ್ವಿಯಸ್ಲಿ ಜಾಯ್ನ್ ಆಗೇ ಆಗ್ತಾರೆ. ನೀವು ಫ್ರೆಂಡ್ಸ್ ಕೂಡಿ, ಇಲ್ಲ ಕಾಲನಿ ಮೆಂಬರ್ಸ್ ಕೂಡಿ ಒಂದ್ಸತಿ ನೀವು ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮಗೆ ಎಲ್ಲಾ ಕಡೆ ಸಪೋರ್ಟ್ ಸಿಗ್ತದೆ, ಎಲ್ಲಾರು ಬರ್ತಾರೆ. ಓಕೆ, ಸೊ ನಿಮಗೆಲ್ಲಾನು ಮೀನ್ಸ್ ಮಾಡ್ತಾರ, ಸಪೋರ್ಟ್ ಮಾಡ್ತಾರ. ನೀವು ಮುಂದೆ ಅದ್ರ ಬಗ್ಗೆ ಎಲ್ಲಾನು ಅವೇರ್ನೆಸ್ ಮಾಡ್ಬೋದು. ಸೊ ಇದೆಲ್ಲ ಮಾಡೋದ್ನಿಂತ, ಅವೇರ್ನೆಸ್ ಮಾಡೋದ್ನಿಂತ, ಮೀಡಿಯಾ ಒಳಗ ಆಡ್ ಕೊಡೋದ್ನಿಂತ, ಓಕೆ, ಬೇರೆದವ್ರಿಗೆ ಹೇಳೋದ್ನಿಂತ, ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದ್ನಿಂತ, ನೀವು ಫಸ್ಟ್ ಅದನ್ನ ಇನ್ಫ್ಲೂಯೆನ್ಸ್ ಆಗೋದ್ನಿಂತ ಸೊ ಏನಾಗ್ತದೆ ಅಂತಂದ್ರೆ ನಮ್ದು ಎನ್ವಿರಾನ್ಮೆಂಟ್ ಇಂದ ಒಂದ್ ಸ್ವಲ್ಪ ಪಬ್ಲಿಕ್ ಅವೇರ್ನೆಸ್ ಆಗಿ ಒಂದು ಎನ್ವಿರಾನ್ಮೆಂಟ್ ನ ಉಳಿತದೆ ಅಂತ ನಾವು ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದ ನೀಡ್ ಆಫ್ ದ ಪಬ್ಲಿಕ್ ಅವೇರ್ನೆಸ್. ಓಕೆ, ಸೊ ಪಬ್ಲಿಕ್ ಅವೇರ್ನೆಸ್ ಎದಕ್ ಇಂಪಾರ್ಟೆಂಟ್ ಅದ ಅಂತಂದ್ರೆ ಎನ್ವಿರಾನ್ಮೆಂಟ್ ನ ನಾವು ಉಳಿಸ್ಕೋಕ ಇಂಪಾರ್ಟೆಂಟ್ ಅದ ಅಂತ ಹೇಳ್ತೀವಿ. ಸೊ ಕ್ಲಿಯರ್ ಅಬೌಟ್ ದ ನೀಡ್ ಆಫ್ ದ ಪಬ್ಲಿಕ್ ಅವೇರ್ನೆಸ್ everyone? Yes, ma'am. Others, everyone clear about the need of the public awareness? Please reply. I want reply from everyone. BCom students, BCS students ಗೆ the revision class ಇದೆ. Okay, BCom students understood? Okay. Okay, next we'll go for the next topic. ಮಾಡ್ತಿರಲ್ಲ, as it is the environmental day today. Okay, you should do some awareness. Okay, ನೀವೇ ಒಂದ್ ಸ್ವಲ್ಪ ಮುಂದಾಗ್ರಿ. Okay, ಸಣ್ಣ ಕೆಲಸ ಮಾಡ್ರಿ, ದೊಡ್ಡದೇನು ಮಾಡಕ್ ಹೋಗ್ಬೇಡ್ರಿ. ನಿಮ್ ಮನಿ ಬಾಜು ಒಂದ್ ಗಿಡ ಹಚ್ಚ್ರಿ. ಓಕೆ, ಇಲ್ಲ ನೀವ್ ಒಂದ್ 4 ಮಂದಿ ಸೇರ್ಕೊಂಡ್ ನಿಮ್ದು ಕಾಲನಿ ಒಳಗ್ ಒಂದೆರಡು ಗಿಡ ಹಚ್ಚ್ರಿ. ಓಕೆ, ನಿಮ್ ಮನಿ ಬಾಜು ಸಿಮೆಂಟ್ ರೋಡ್ ಐತ್ರಿ ಮೇಡಮ್. ಏನಪ್ಪಿ? ಸಿಮೆಂಟ್ ರೋಡ್ ಐತ್ರಿ ಮೇಡಮ್. ಸಿಮೆಂಟ್ ರೋಡ್ ಅದ? ನಿಮ್ ಮನ್ಯಾಗ ಜಾಗ ಇಲ್ಲ? ಸ್ವಲ್ಪ ಐತ್ರಿ. ಕಾಂಪೌಂಡ್ ಅದ? ಮಾಳ್ಗಿ ಮ್ಯಾಗ ಹಚ್ಚ. ನಿಮ್ ಮನಿ ಮಾಳ್ಗಿ ಮ್ಯಾಗ ಹಚ್ಚ ಜಾಗ ಮಾಡಿ. ಅಲ್ಲಿ ಬಿಸಿಲು ಬರಂಗಿಲ್ರಿ ಮೇಡಮ್. ಎಲ್ಲಿ ಬರಂಗಿಲ್ಲ? ಬರ್ಬೇಡ ಅಂದಿವ್ರಿ. ಮಾಡಾಕಿಲ್ಲ ಅಂತ ಹೇಳ, ರೀಸನ್ ಹೇಳ್ಬೇಡ. ನೀವ್ ಒಟ್ ಹೆಂಗ್ ಮಾಡಿದ್ರು ನೀವ್ ಒಟ್ ಮಾಡ್ಕೋಬಹುದು. ಯಾವ್ದೇ ನೀವು ಮನಿ ಗ್ಯಾಲರಿ ಇತ್ತಂದ್ರೆ ಮನಿ ಗ್ಯಾಲರಿ ಒಳಗ್ ಮಾಡ್ಕೋಬಹುದು. ಇವನ್ nowadays we are getting a wall hanging. ಹ್ಯಾಂಗಿಂಗ್ ಸಿಗಾತದ ಪಾಟ್ಗಳು. ಓಕೆ, ಕಿಟಕಿಗಳಿಗೆ ಹ್ಯಾಂಗ್ ಮಾಡಾಕ. ಓಕೆ, ಗ್ಯಾಲರಿ ಒಳಗಿತ್ತಂಗ ಗ್ಯಾಲರಿ ಹ್ಯಾಂಗಿಂಗ್ ಮಾಡಾಕ. ಇವನ್ ಅಲ್ಲಿ ನೀವು ಹಾಕೋಬಹುದು. ಮಾಡೋದಿತ್ತಂದ್ರೆ ಹೆಂಗು ಮಾಡ್ಬೋದು ನೀವು. ಡೋಂಟ್ ಸೇ ಜಸ್ಟ್ ರೀಸನ್. ಓಕೆ, ನಾ ಹೇಳಾಕತ್ತೀನಿ, ನಿಮ್ಮ ರೂಫ್ ಟಾಪ್ ಗಾರ್ಡನಿಂಗ್ ಮಾಡ್ಬೋದ? ಏನಾತಪ್ಪಿ ಸಾಗರ್? ರೂಫ್ ಟಾಪ್ ಗಾರ್ಡನಿಂಗ್. ರೂಫ್ ಟಾಪ್ ಗಾರ್ಡನಿಂಗ್ ಮಾಡ್ಬೋದು. ನಾನು ನಮ್ಮ ಮನೆ ಮ್ಯಾಗ ಮಾಡೀನಿ. ಇಫ್ ಯು ವಾಂಟ್ ಐ ವಿಲ್ ಶೇರ್ ದ ಪಿಕ್. ಓಕೆ, ಮಾಡ್ಕೋಬಹುದು. ಟೆರೆಸ್ ಗಾರ್ಡನಿಂಗ್. ಒಟ್ ಮಾಡ್ರಿ, ಎನ್ವಿರಾನ್ಮೆಂಟ್ ನ ಉಳಿಸ್ರಿ. ಸಣ್ಣ ಗಿಡ ಹಚ್ಕೋಬಹುದು. ಈವನ್ ಯು ವಿಲ್ ಗೆಟ್ ಸ್ಮಾಲ್ ಫ್ಲವರ್ಸ್ ಸಿಗ್ತಾವ ನಿಮ್ಗ. ಮೇಲೆ ಫ್ಲವರ್ಸ್ ಗಿಡ ಸಿಗ್ತಾವ, ಹಚ್ಕೋಬಹುದು. ಆಮೇಲೆ ಈಗ ಅವೆಲ್ಲ ಇದರದ ಗಿಡ ಬಂದಾವ ನೋಡಿ, ಲೈಕ್ ಅಮೃತ್ ಬಳ್ಳಿ ಹಚ್ತಿರ್ತ, ಅದನ್ನ ಹಾಕ್ತದ. ಓಕೆ, ಆಮೇಲೆ ತುಳಸಿ ಹಚ್ಕೋಬಹುದು. ಆಮೇಲೆ ಇವನ್ ಬಹಳಷ್ಟು ವೆಜಿಟೇಬಲ್ಸ್ ಗಿಡಗಳು ಇರ್ತಾವ ರೂಫ್ ಟಾಪ್ ಮೇಲೆ. ನೀವು ಮಾಳ್ಗಿ ಮೇಲೆ ಸಣ್ಣದ ಹೆಂಗಂತಂದ್ರೆ ಒಂದ್ ಪಾಟ್ ಮಾಡ್ಕೋರ. ಎಲ್ಲೊಂದ್ ಸ್ವಲ್ಪ ಬಿಸಿಲು ಬರ್ತಿರ್ತಿದ್ಲ, ಹಂಗ ಒಂದ್ ಸಣ್ಣದ್ ಪಾಟ್ ಮಾಡ್ಕೋರಿ. ಮುಂದೆಲ್ಲೂ ಜಾಗ ಸಿಗ್ಲಿಲ್ಲ ಅಂದ್ರೆ, ಮನಿ ಮುಂದ್ ಜಾಗ ಐತಂದ್ರೆ ವೆರಿ ಗುಡ್, ಪ್ಲಾಂಟ್ ನ ಅಲ್ಲೇ ಹಚ್ಚ್ರಿ. ಓಕೆ, ಇಲ್ಲ ಸಿಗ್ಲಿಲ್ಲ ಅಂತಂದ್ರೆ, ಎಲ್ಲೂ ಜಾಗ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ರೂಫ್ ಟಾಪ್ ಮೇಲೆ ಒಂದ್ ಸಣ್ಣದ ಪೋರ್ಷನ್ ತಗೋರಿ. ಅಲ್ಲಿ ಮಣ್ಣ್ ಹಾಕ್ರಿ. ಅಲ್ಲಿ ಬಿಸಿಲು ಬರ್ಬೇಕಾ ಒಂದ್ ಸ್ವಲ್ಪ ಅಂತ ಪೋರ್ಷನ್ ತಗೊಂಡು ಮಣ್ಣ್ ಹಾಕ್ರಿ. ಅದು ಸುತ್ತ ಏನ್ ಮಾಡ್ರಿ, ಇಟ್ಟಂಗಿಗಳು, ಕಲ್ಲ, ಓಕೆ, ಹಂಗೇನಾರ ಹಚ್ಕೋರಿ. ಥಿಂಗ್ ಇಸ್, ತಳಗ್ ನಿಮಗ್ ಸೋರ್ ಹೋಗ್ಬಾರ್ದು ನೀರ್. ಹಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು. ನೀರ್ ಸೋರ್ಕೊಂಡ್ ಹೋತೆ ಅಂದ್ರೆ ಗಿಡಗಳು ಬೆಳಂಗಿಲ್ಲ. ಓಕೆ, ಸೊ ಹಂಗ್ ಮಾಡ್ಕೊಂಡ ನೀವು ಸಣ್ಣ ಗಿಡಗಳು ಹಚ್ಕೋಬಹುದು. ಓಕೆ, ಲೈಕ್ ಫ್ರೂಟ್ಸ್ ಇರ್ಬೋದು. ಫ್ರೂಟ್ಸ್ ಇನ್ ಬರಂಗಿಲ್ಲ ಬೇಡ್ರಿ, ನೀವು ಫ್ಲವರ್ಸ್ ಹಚ್ಕೋಬಹುದು. ಇಲ್ಲ ಅಂತಂದ್ರೆ ವೆಜಿಟೇಬಲ್ಸ್ ಲೈಕ್ ಟೊಮೊಟೊ, ಆಮೇಲೆ ಉದ್ದ ಕುಂಬಳಕಾಯಿ ಅಂತ ಕರಿತಲ್ಲ ಹೂವ, ಆಮೇಲೆ ಗ್ರೀನ್ ಕೊತ್ತಂಬರಿ. ಓಕೆ, ಸೊ ಇಂಥವೆಲ್ಲ ನೀವು ಹಚ್ಕೋಬಹುದು. ಹೇಳ್ತಾವ, ಮಸ್ತಾಗಿ ಹೇಳ್ತಾವ.
Okay. ಮ್ಯಾಮ್ ಕಾಲೇಜ್ ಮೇಲೆ ಹಚ್ಚನ್ರಿ ಮ್ಯಾಮ್. ಹಚ್ರಲ್ಲ ಎಲ್ಲ ಬೇಕಲ್ಲ ಹಚ್ರಿ, ಒಟ್ಟು ಹಚ್ರಿ, ಎನ್ವಿರಾನ್ಮೆಂಟ್ ನ ಉಳಿಸ್ರಿ. ನಾಟ್ ಓನ್ಲಿ ಟ್ರೀಸ್ ಅಪ್ಪಿ, ನಾಟ್ ಓನ್ಲಿ ಟ್ರೀಸ್, ಬರೀ ಟ್ರೀಸ್ ಅಂತ ಬರಂಗಿಲ್ಲ ಇಲ್ಲಿ. ನೀವು ಎನ್ವಿರಾನ್ಮೆಂಟಲ್ ಕಾಪಾಡ್ಬೇಕಂದ್ರೆ ಬಹಳಷ್ಟು ಮಾಡ್ಬೋದು. ಕ್ಲೀನ್ ಮಾಡ್ರಿ, ಓಕೆ. ಸೂಟಬಲ್ ಪೋರ್ಷನ್ಸ್ ತಗೋರಿ, ಅದನ್ನ ಕ್ಲೀನ್ ಮಾಡ್ರಿ, ಓಕೆ. ಈಗ ವಾಟರ್ ವೇಸ್ಟ್ ಆಗ್ತಿರ್ತಾವ ನೋಡ್ರಿ, ಅಂತಲ್ಲೆಲ್ಲ ಹೋಗಿ ನೀವು ಅದನ್ನ ಸ್ವಲ್ಪ ಗೌರ್ಮೆಂಟ್ ದವ್ರಿಗೆ ನೀವೇ ಮಾಡ್ಬೇಕಂತೇನಿಲ್ಲ. ಈಗ ಸಮ್ ಕೇಸಸ್ ಆದ್ದೇವ್ರಿ, ಓಕೆ. ಅಲ್ಲಿ ವಾಟರ್ ಹರ್ಕೋತ್ ಹೋಗ್ತಿರ್ತಾವ, ನಳಗ್ ಓಡ್ಬಿಟ್ಟು ಅಂತಂದ್ರೆ ಹರ್ಕೋತ್ ಹೋಗ್ತಿರ್ತಾವ. ಸೊ ಅಲ್ಲಿ ಹೋಗಿ ಪಿಕ್ಚರ್ ತಕೊಂಡು ಗೌರ್ಮೆಂಟ್ ದವ್ರಿಗೆ ಹೇಳ್ರಿ ಮ್ಯಾಮ್ ಹಿಂಗ ಇವತ್ತು ವಾಸುದೇವ್ 10 ಪ್ಲಾಂಟ್ಸ್ ಪ್ಲಾಂಟ್ ಮಾಡ್ಯಾನ್ರಿ ಮ್ಯಾಮ್. ಏನಾತಪ್ಪಿ? ವಾಸುದೇವ್ 10 ಗಿಡ ಹಚ್ಚನ್ರಿ ಮ್ಯಾಮ್ ಅವ್ರ ಮನಿ ಬಾಜುಕ್. ವೆರಿ ಗುಡ್. ಇಂಥ ಕೆಲಸ ಮಾಡ್ರಿ ಅಂತ ಹೇಳ್ತೀನಿ, ಬರೀ ಗಿಡ ಹಚ್ಚದ ಅಂತ ಏನಿಲ್ಲ, ಓಕೆ. ಎಲ್ಲಾನು ಮಾಡ್ರಿ. ನೋಡು ರಾಜಿ, ನೋಡ್ ನಾ 10 ಹಚ್ಚಿನಿ, ನೀ 1 ಹಚ್ಚಿಲ್ಲಲ್ಲ. ಏ ಗಾಪ್ರ ಜಗಳ ತೆಗಿಬೇಡ್ರಿ. ಕ್ಲಾಸ್ ಇದೆ. ನಾನ್ ಬದ್ಲ ಅವನ ಹಚ್ಚನ್ರಿ ಮ್ಯಾಮ್. ರಾಜ್ಕುಮಾರ್ ಅಂಡ್ ವಾಸುದೇವ್ ಎನಫ್ ನಾವು ಅವ ಜಗಳ ಆಡ್ರಿ ನಾವು. ಓಕೆ, ಏನಾರ ಮಾಡ್ರಿ, ಒಟ್ಟು ಏನಾರ ಮಾಡ್ರಿ, ಹೆಂಗಾರ ಮಾಡಿ ಎನ್ವಿರಾನ್ಮೆಂಟ್ ನ ಉಳಿಸ್ರಿಲ್ಲ, ನೀವೇ ಮುಂದೆ ಉಸಿರಾಡಕ್ ಆಗಂಗಿಲ್ಲ ನೋಡ್ರಿ, ಓಕೆ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಅಬೌಟ್ ದ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಅಸೋಸಿಯೇಟ್ ಪ್ರಾಬ್ಲಮ್ಸ್, ಓಕೆ. ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ತಗೋರಿ. ಇಲ್ಲೇ ಮಾಡ್ತೀನಿ. ಏನೋ ಅಲ್ಲಂ ಪ್ರಭು ಏನೋ ಹೇಳಾಕತ್ತಾನ. ಮುನ್ಸಿಪಾಲಿಟಿದವ್ರು ಕಿತ್ತಾರ, ಮುನ್ಸಿಪಾಲಿಟಿದವ್ರು ಪೂರಾ ಗಿಡ ಕಿತ್ತಂಗಿಲ್ಲ ಪಿ, ಅವ್ರ ಏನ್ ಎಕ್ಸ್ಟ್ರಾ ಪಾರ್ಟ್ ಅದ ಅದನ್ನ ಅಷ್ಟೇ ಕಿತ್ತಾರ. ಅಲ್ಲಂ ಪ್ರಭು ಯಾರು ಮುನ್ಸಿಪಾಲಿಟಿದವ್ರು ಪೂರಾ ಗಿಡ ಕತ್ತಂಗಿಲ್ಲ. ಅಲ್ಲಿ ವಾಯರಿಗೆ ಏನಾರ ಹತ್ತಾಕತ್ತಿತ್, ಮೊನ್ನೆನೆ ನಮ್ಮ ಮನಿ ಬಳಿ ತೆಗೆದು ಹೋಗ್ಯಾರ. ನಂಬಲ್ಲೂ ಯಾರ ದೊಡ್ಡ ದೊಡ್ಡ ಗಿಡ ಅದಾವ ಬಾಜು, ನಮ್ ದೊಡ್ಡ ಗಿಡದಿಂದ ಬರೇ ಬ್ರಾಂಚಸ್ ತೆಗ್ದಾರ, ಅದು ವಾಯರಿಗೆ ಹತ್ತಾಕತ್ತಿತ್ತ. ಬಿಕಾಸ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂತಂದ್ರೆ ವಾಯರಿಗೆ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಆತಂದ್ರೆ ಮನೆಯಾಗಿನ ಮಂದಿ ಎಲ್ಲ ಸಾಯ್ತಾರೆ, ಓಕೆ. ಸೊ ಏನ ಪಾರ್ಟ್ ಇರ್ತದಲ್ಲ ಅದು ವಾಯರಿಗೆ ಹತ್ತದಾಗ್ಲಿ ಏನಾರ ಅಂತ ಡೇಂಜರಸ್ ಸಿಚುವೇಶನ್ ಅಂತಂದ್ರೆ ತೆಗಿತಾರ ಅಷ್ಟೇ. ಎಲ್ಲ ತೆಗಿಯಂಗಿಲ್ಲ ಅವ್ರು, ಗಿಡನೇ ತೆಗಿಯಂಗಿಲ್ಲ ಪೂರಾ, ಓಕೆ. ಅದಂತೂ ಮನೇನೆ ನಮ್ಮ ಮನೆಗೆ ಬಾಜು ದೊಡ್ಡದ ಅಶೋಕ್ ಗಿಡ ಅದಾವ ದೊಡ್ಡ, ಅವನ್ನ ಕಟ್ ಮಾಡ್ಯಾರ ಅಷ್ಟೇ. ಬ್ರಾಂಚಸ್ ತೆಗಿತಾರ, ಫುಲ್ ಪಾರ್ಟ್ ಆಫ್ ದ ಟ್ರೀ ತೆಗಿಯಂಗಿಲ್ಲ ಅದನ್ನ, ಓಕೆ. Okay, we'll continue in the next class because just 7 minutes are remaining. ಇದು ಆಗಂಗಿಲ್ಲ, ಮತ್ತೆ ಅರ್ಧಂಬರ್ಧ ಆಗ್ಬಿಡ್ತದೆ, ಓಕೆ. ಮ್ಯಾಮ್ ಅದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಏನ್ರಿ? ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ತೀನಿ ಅದನ್ನ. ಫಾರೆಸ್ಟ್ ನಾಗ ಅದಾವ ಡಿಫ್ರೆಂಟ್ ಫಾರೆಸ್ಟ್ ಅದಾವ. ಪಿಕ್ಚರ್ಸ್ ತಗೊಂಡು ಹೇಳ್ತೀನಿ ನಾನು, ಪಿಕ್ಚರ್ಸ್ ಸಿಗ್ತಾವ ನಿಮಗೆ. ನೆಕ್ಸ್ಟ್ ಕ್ಲಾಸ್ ನಾಗ ಹೇಳ್ತೀನಿ ಅಬೌಟ್ ದ ನ್ಯಾಚುರಲ್ ರಿಸೋರ್ಸಸ್ ಅಂತ. Okay, today we have ended with a topic called as need for public awareness, okay. As it is today's environmental day, please if you want, anybody wants to say some opinion about the environment, you can share, you can feel free to share. You have 7 minutes, just one minute ಯಾರಾದ್ರೂ ಹೇಳ್ತಿದ್ರೆ ಹೇಳ್ಬೋದು. ವಾಸುದೇವ್ ಒಬ್ರು one at a time. Rajkumar, yes, Rajkumar say. ಏನ್ ಹೇಳೋದೇನೈತ್ರಿ ಮ್ಯಾಮ್, ಎಲ್ಲ ಹಾಳು ಮಾಡ್ಬಿಟ್ಟಿ. ಅದನ್ನ ನಿಮ್ ಫ್ರೆಂಡ್ಸಿಗೆ ಹೇಳ, ಹಾಳ್ ಮಾಡ್ಬೇಡ್ರಿ, ಹಿಂಗ್ ಮಾಡ್ರಿ ಅಂತ ಏನಾರ ಒಪಿನಿಯನ್ ಇತ್ತಂದ್ರೆ ಹೇಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಏನಾರ ಇದ್ರೆ ಅದು ಹೇಳಿದ್ರ ಅರ್ಥ ಆಗೋಂಗಿಲ್ರಿ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಎಲ್ಲಾರು ಓದ್ಲಾರ್ದವ್ರ ಮನುಷ್ಯರೇನಲ್ಲ, ಎಲ್ಲಾರು ಇಯರ್ ಆಲ್ ಆರ್ ಎಜುಕೇಟೆಡ್ ಪರ್ಸನ್ಸ್, ಓಕೆ. ದೇ ವಿಲ್ ಅಂಡರ್ಸ್ಟ್ಯಾಂಡ್. ನಿಮ್ದು ಏನಾರ ಒಪಿನಿಯನ್ ಇತ್ತು ಹೇಳ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಪರ್ಸನ್ಸ್. ಎನಿಬಡಿ ವಾಂಟ್ಸ್ ಟು ಶೇರ್ ಅಬೌಟ್ ದ ಎನ್ವಿರಾನ್ಮೆಂಟಲ್? ಎನಿಬಡಿ ಯಾರಾದ್ರೂ ಏನಾದ್ರು ಹೇಳೋರಿದ್ರೆ ಹೇಳ್ಬೋದು. No one wants to share. ಗಿಡ ಹಚ್ಚತ್ ಅಷ್ಟೇ ಹೇಳ್ಬೇಕು. ಹಚ್ಚಿವ್ರಿ ಮೇಡಮ್ ಮನಿ ಮುಂದ್ರಿ ಕುಂಡಾಳಿ ಒಳಗ್ರಿ ಹಚ್ಚಿರಿಲ್ಲ? ಇವತ್ತು ಎನ್ವೈರನ್ಮೆಂಟಲ್ ಡೇ. ಮತ್ತೆ ನಿನ್ ಕೆಲ್ಸ ಮಾಡ್ತೀವಿ. ಹಚ್ಚೋದ್ ಅಟ್ಟಲ್ರಿ ಅದು ಏನೋ ನೀರದು ಹಾಕ್ಬೇಕ್ರಿ ಮ್ಯಾಮ್, ದಿನ ಅದೊಂದ್ ಮಾಡ್ಬೇಕ್ರಿ. ನೀ ಹಚ್ಚಿ ಅಂದ್ರೆ ಆಗ್ಬೇಕು. ನೀರ್ ಮಳಿ ಬರತೈತಿಲಿ. ಹಲೋ ರಾಜ್, ಮೊದಲ್ ಗಿಡ ಹಚ್ಚ್ರಿ ಹಚ್ಚು. ಹಲೋ ಹಲೋ ರಾಜ್, ಗಿಡ ಹಚ್ಚ್ರಿ ಹಚ್ಚಿ ಆಮೇಲೆ ನೀರ್ ಹಾಕತಿ. It's not a debate class. It's a class. ನೀವ್ ಹಚ್ಚಿರ ನಾ ಬಂದ್ ನೀರ್ ಹಾಕ್ತೀನಿ. Rajkumar, Vasudev. It's not a debate class. Okay. It's a class. If you want to share any opinion, you can share.
but don't just fight over the thing. ಇವತ್ ಅಟ್ಟ ಹಚ್ಚದಲ್ರಿ ಮ್ಯಾಮ್ ಯಾವಾಗ್ರ ಹತ್ತಿರ್ಬೇಕು ಅವಾಗ Don't worry about the attendance. I took the attendance. Okay. ಗಾಡಿ ಇದೆ ನಿಕ್ಕಲ್ ಹಾ ಬಿಡ್ರಿ ನೀವೆಲ್ಲ ಮ್ಯೂಟ್ ಮಾಡ್ಕೊರಿ ಸಾಕು ಗೊತ್ತಾತ್ ನೀವ್ ಏನ್ ಹೇಳ್ತೀರಂತ ಹೇಳಿ. ಯಾರು ಸೀರಿಯಸ್ ಇಲ್ಲ ನೀವು. ಓಕೆ ಇವ್ರ 4 ಮಂದಿ ಬಿಟ್ಟು ಎನಿಬಡಿ ಎಲ್ಸ್ ವಾಂಟ್ ಟು ಶೇರ್? Rajkumar, Kiran, Vasudev and Abhishek. Iವ್ರ 4 ಬಿಟ್ಟು anybody else? Anything you want to share? Or shall I end up? No one? Girls, no one wants to share? ಮ್ಯಾಮ್ ಗಿಡ ಹಚ್ಚ ಅಸೈನ್ಮೆಂಟ್ ಕೊಟ್ರಿ ಮ್ಯಾಮ್. Hey, Sankara, Rajkumar. ವಾಸು ಕಂಪ್ಲೀಟ್ ಮಾಡೈತಿ ಅಸೈನ್ಮೆಂಟ್. ರಾಜ್ Kiran, Abhishek, Rajkumar, ನಿಮ್ ಮನ್ಯಾಗಿನ ಅಸೈನ್ಮೆಂಟ್ ತಗೊಂಡ್ ಬಾ ಎಲ್ಲ. Kumar. I am asking for the girls. Anybody wants to share, girls? You ಹುಚ್ಚದ you ಅವ್ರ both. ಎಂದೂ ಒಳ್ಳೆ ಕೆಲ್ಸ ಇಂತ ಕೆಟ್ಟ ಕೆಲ್ಸ ರಾಜ್ ನೀನೇ ನೋಡ. ರಾಜ್ Okay, Lata is saying that save our environment. That's it. Okay. Okay. A good message that just as today's environmental day, please save your environment. Please take the prevention about the environment so that everyone in the future, you, your kids, your grandkids, anybody, okay, in the future, if you want to survive, the very good message is save the environment, prevent the environment. Okay, that's it. We'll end today. Thank you all. ಜೈ ವಾಸುದೇವ್. ಗಾಡಿ ಇವೆಲ್ಲ ಇದು ಕಚರ